5 ನಿಮಿಷ ಮಾತಾಡ್ತೀನಿ. ಯಾಕಂದ್ರೆ ಈ ಒಂದು ನಮ್ಮ ಕನ್ನಡ ನಾಡಿನ ಕನ್ನಡ ಒಂದು ಕರ್ನಾಟಕದ ಉಳಿವಿಗಾಗಿ, ಈ ಕರ್ನಾಟಕದ ಉಳಿವಿಗಾಗಿ ಜೈ ಕನ್ನಡಾಂಬೆ ಮಹಾಸೇನೆ ಈ ಸಾರಥ್ಯದಲ್ಲಿ ದೇವಾದಿ ದೇವತೆಗಳು ಕನ್ನಡಾಂಬೆಯ ಒಂದು ಸೈನ್ಯ ದೇವಿ ಸಹಿತವಾಗಿ ಈ ಸೈನ್ಯಕ್ಕೆ ಒಂದು ಆಶೀರ್ವಾದ ಮಾಡಿರುತ್ತಾಳೆ ದೇವಿ. ಅದಕ್ಕಾಗಿ ಎಲ್ಲ ಕನ್ನಡದ ಅಭಿಮಾನಿಗಳು ನಾವು ಕನ್ನಡ ಉಳಿವಿಗಾಗಿ ಮಾಡಬೇಕಾದ್ರೆ ಏನ್ ಮಾಡಬೇಕಪ್ಪ ಅಂತಂದ್ರ, ಕನ್ನಡ ಶಾಲೆಯಲ್ಲಿ ಕಲಿತಂತ ಮಕ್ಕಳು ಒಂದು ಸರ್ಕಾರದ ಉದ್ಯೋಗದಲ್ಲಿ ಕನ್ನಡ ಶಾಲೆ ಕಲಿತಂತ ಮಕ್ಕಳು ಸರ್ಕಾರದ ನೌಕರಿ ಹಿಡಬೇಕಂತ ಒಂದು ಸರ್ಕಾರ ಒಂದು ಆಜ್ಞೆ ತರಬೇಕು. ಇಲ್ಲಾಂದ್ರೆ ಕನ್ನಡಿಗೆ ಉಳಿವಿಲ್ಲ. ಪ್ರತಿಯೊಬ್ಬರು ಒಂದು ಸಂಸ್ಥೆ ಬೆಳೆಸಿಕೊಂಡು ಶಿಕ್ಷಣ ಸಂಸ್ಥೆ ಮಾಡಿಕೊಂಡು ಆಟೋದ ಮಕ್ಕಳಾಗಲಿ ಬಡ ಮಕ್ಕಳಾಗಲಿ ಶಿಕ್ಷಣ ಕಲಿಸಬೇಕಾದ್ರೆ ಅವ್ರ ಹತ್ತಿರ ದುಡ್ಡಿರಲ್ಲ. ಅದಕ್ಕಾಗಿ ಸರ್ಕಾರವನ್ನು ನೇಮ ತರಬೇಕಾದ್ರೆ ಏನು ತರಬೇಕು? ಕನ್ನಡ ಎಲ್ಲರೂ ಒಕ್ಕಟ್ಟಾಗಿ ಎಲ್ಲ ಸಂಘ ಸಂಸ್ಥೆಯವರು ಈ ಒಂದು ಕನ್ನಡದ ಅಭಿಮಾನಿಗಳು ಕನ್ನಡ ಬದಲು ಹೋರಾಡಿದ್ರೆ ಆದ್ರ ಇದು ಸಾಧ್ಯ ಆಗ್ತಿಲ್ಲ, ಸಾಧ್ಯ ಆಗೋದಿಲ್ಲ. ಹೊರ ರಾಜ್ಯದವರು ಬಂದು ನಮ್ಮ ಕರ್ನಾಟಕದಲ್ಲಿ ತಮ್ಮ ರಾಜ್ಯದವರು ಬಂದು ಈ ನಮ್ಮ ಕನ್ನಡ ಭಾಷೆಗೆ ಒಂದು ಮಾನ್ಯತೆ ಕೊಡ್ತಾ ಇಲ್ಲ. ಅದಕ್ಕಾಗಿ ಎಲ್ಲ ಕನ್ನಡದ ಅಭಿಮಾನಿಗಳು, ಕನ್ನಡದ ಸೇನೆಗಳು, ಕನ್ನಡದ ಸಂಘಟನೆಯವರು ತಮ್ಮ ಮುಂದಾಳತ್ವದ ವಹಿಸಿ ಈ ನಮ್ಮ ಕನ್ನಡ ನಾಡು ಉಳಿಬೇಕಾದ್ರೆ ಅದಕ್ಕಾಗಿ ಎಲ್ಲರೂ ಹೋರಾಟವನ್ನ ಮಾಡಿ ಈ ಕನ್ನಡಕ್ಕೆ, ಈ ಕನ್ನಡ ನಾಡಿನ ದೇವಿಗೆ ನಾವು ಆದ್ಯತೆ ಕೊಡಬೇಕಾದ್ರೆ ಒಂದು ಸಂಘಟನೆ ಮುಖ್ಯವಾಗುತ್ತೆ. ಅದಕ್ಕಾಗಿ ಕನ್ನಡಾಂಬೆಯ ಹೆಸರಿಟ್ಟಂತಹ ಈ ಸಂಘಟನೆಗೆ ತಾಯಿ ಭುವನೇಶ್ವರಿಯ ಆಶೀರ್ವಾದ ಆಗಿತ್ತು ಅಂತ ತಿಳ್ಕೊಂಡು ಇಲ್ಲಿ ತನಕ ನಮಗೆ ನೀವು ಮಾತಾಡಕ್ಕಾಗಿ ಅನುಕೂಲ ಕೊಟ್ಟಂತ ನಿಮಗಾಗಿ ಮುಗಿಸ್ತೇನೆ, ಬಹಳ ಲೇಟ್ ಮಾಡಂಗಿಲ್ಲ. ಅದಕ್ಕಾಗಿ ತಮಗೂ ಧನ್ಯವಾದಗಳು, ಅಧ್ಯಕ್ಷರಿಗೆ ಧನ್ಯವಾದಗಳು ಹೇಳಿ 4 ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಗುರುಗಳೇ. ಹಾಗೆ ಗುರುಗಳಿಗೆ ಒಂದು ನಮ್ಮ ಕಡೆಯಿಂದ ಸಣ್ಣ ರೆಡಿಯಾಗಿ ನೀವು ಇವಾಗ ಇಲ್ಲ ಅಂತಿದಾರಲ್ಲ, ಕೊಡಿಬೇಕು ಗುರುಗಳಿಗೆ ಈ ಸಾಂಗ್ ಆಗ್ತಾ ಇದ್ರಲ್ಲ. ಅಗ್ಲ ನಿಂತ್ಕೊಳ್ಳಿ, ಜಾಗ ಇದೆ. ಹಲೋ, ಅಗ್ಲ ನಿಂತ್ಕೊಳ್ಳಿ, ಜಾಗ ಇದೆ ನೋಡಿ, ಜಾಗ ಅಲ್ಲಿ ಎಷ್ಟಿದೆ ನೋಡಿ, ಅಲ್ಲಿ ಅಗ್ಲ ನಿಂತ್ಕೊಳ್ಳಿ. ಹಲೋ, ಅಗ್ಲ ನಿಂತ್ಕೊಳ್ಳಿ. ಒಂದ್ ಸೆಕೆಂಡ್. ಹಲೋ, ಲಭ್ಯ ಇದೆ, ಅದು ಲೈವ್ ಕೊಟ್ಟಿದ್ದಾರೆ, ಅದರಲ್ಲಿ ನೀವು ಪಡ್ಕೋಬಹುದು ಅಂತ ಹೇಳ್ತಾ ಇದ್ದೀನಿ. ಗುರುಗಳಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಎಲ್ಲ ಸಂಘಟನೆಯ ಪ್ರತಿಯೊಬ್ಬರಿಗೂ